ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಇಸ್ಲಾಂ ಧರ್ಮದ ವ್ಯಕ್ತಿಯಿಂದ ಖಂಡಿಸಲಾಗಿದೆ. ಮಂಡ್ಯದಿಂದ ಧರ್ಮಸ್ಥಳಕ್ಕೆ ಬಂದ ಮುಸ್ಲಿಂ ಸಮುದಾಯದ ವ್ಯಕ್ತಿ ಎಂಡಿ ಸಮೀರ್ ಹಾಗೂ ಬುರುಡೆ ಗ್ಯಾಂಗ್ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಧರ್ಮಸ್ಥಳಕ್ಕೆ 8 ವರ್ಷಗಳಿಂದ ಬರ್ತಿದ್ದೇನೆ, ಷಡ್ಯಂತ್ರ ನಡೆಯುತ್ತಿದೆ. ಬುರುಡೆ ಗ್ಯಾಂಗ್ ಸಮೀರ್ನನ್ನ ಬಂಧಿಸಬೇಕು, ಸತ್ಯಾಂಶ ಹೊರಬರಬೇಕು ಅಂತ ಧರ್ಮಸ್ಥಳಕ್ಕೆ ಬಂದಿರುವ ಮುಸ್ಲಿಂ ವ್ಯಕ್ತಿ ಹೇಳಿದ್ದಾರೆ. ಹಿಂದೂ ಮುಸ್ಲಿಂ ಅಂತ ಕಿಚ್ಚು ಎಬ್ಬಿಸೋದನ್ನ ಜನ ನಂಬಬಾರದು. ಧರ್ಮಸ್ಥಳ ನಂಬಿಕೆ ಶ್ರದ್ಧಾ ಕೇಂದ್ರ ಅಂತ ಮುಸ್ಲಿಂ ವ್ಯಕ್ತಿ ಮಾತನಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಭಕ್ತರು ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಸೊ ಒಬ್ರು ಮುಸ್ಲಿಂ ಸಮುದಾಯದ ವ್ಯಕ್ತಿ ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇದರಲ್ಲಿ ಧರ್ಮ ಮತ್ತು ಬೇರೆ ಸಮುದಾಯಗಳನ್ನು ಎತ್ತಿ ಕಟ್ಟಿ ಅಪಪ್ರಚಾರವನ್ನು ಮಾಡಲಾಗ್ತಾ ಇತ್ತು. ಈಗ ಈ ವಿಚಾರದ ಬಗ್ಗೆ ತಾವೇನು ಹೇಳ್ತೀರಿ? ಎಲ್ಲ ಧರ್ಮನೂ ಒಂದೇ. ಅದರಿಂದ ಏನಂದರೆ ಧರ್ಮಸ್ಥಳಕ್ಕೆ ಮಂಜುನಾಥನಿಗೆ ನಾವೆಲ್ಲ ಭಕ್ತರು, ನಾವು ಭಕ್ತರಾಗಿ ಬಂದಿದ್ದೀವಿ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಈ 4 ಜನ ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಾವ್ರೆ. ಅದ್ರ ಬಗ್ಗೆ ನಾವು ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ವೀರೇಂದ್ರ ಹೆಗಡೆ ಅವ್ರಿಗೆ ಬೆಂಬಲಿಸೋಕ್ಕೆ ನಾವು ಬಂದಿದ್ದೀವಿ. ನಾವು ಆ ಥರ ಈ ಸಮೀರ್ ಆಗಲಿ ಮಹೇಶ್ ತಿಮ್ರೋಡಿ ಆಗಲಿ ಆಮೇಲೆ ಗಿರೀಶ್ ಮಟನೇಕರ್ ಆಗಲಿ ಇವ್ರಿಗೆಲ್ಲ ಬಂಧಿಸಬೇಕು, ಎಲ್ರಿಗೂ ಬಂಧಿಸಬೇಕು, ನ್ಯಾಯ ಸಿಗಬೇಕು, ಸೌಜನ್ಯಕ್ಕೂ ನ್ಯಾಯ ಸಿಗಬೇಕು, ಆ ಹೆಣ್ಮಕ್ಳಿಗೂ ನ್ಯಾಯ ಸಿಗಬೇಕು. ಇಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲ ಅದ್ರ ಉದ್ದೇಶವಾಗೇ ಬಂದಿರೋದು. ಆದ್ದರಿಂದ ಇಲ್ಲಿ ಆ ಜಾತಿ ಈ ಜಾತಿ ಇಲ್ಲ. ನಾನು ಮಂಜುನಾಥನ ಬಗ್ಗೆ ಆದಷ್ಟು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಇದರಿಂದ ನಾನು ಭಕ್ತಾದಿಯಾಗಿ ಬಂದಿರೋ ವರ್ಷಗಳಿಂದ ಬರ್ತಾ ಇದ್ದೀರಿ ಸರ್. ಜೊತೆಗೆ ಧರ್ಮಸ್ಥಳ ಅಂದ್ರೇ ನಂಬಿಕೆ ಶ್ರದ್ಧೆ. ಸೊ ತಾವು ಕಂಡಂಗೆ ಧರ್ಮಸ್ಥಳಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ? 16 ವರ್ಷದಿಂದ ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ಹಿಂದೂ ಬಾಂಧವರ ಜೊತೆ ನಮ್ಮ ಒಡನಾಟ ಇದೆ. ಅವ್ರ ಜೊತೆ ಒಂದು 10 ವರ್ಷದಿಂದ ಕೂಡ ನಾನು ಬರ್ತಾ ಇರ್ತೀನಿ ಇಲ್ಲಿಗೆ ಧರ್ಮಸ್ಥಳಕ್ಕೆ. ಆದ್ದರಿಂದ ಅವ್ರಿಗೆಲ್ಲ ಬಂಧಿಸಿವೆ, ನ್ಯಾಯ ಸಿಗಬೇಕು. ನೋಡಿ, ಈ ಒಂದು ಬುರುಡೆ ಗ್ಯಾಂಗ್ ಹೇಗೆಲ್ಲ ಅಪಪ್ರಚಾರ ಮಾಡ್ತಾ ಇದೆ, ಜೊತೆಗೆ ಧಾರ್ಮಿಕ ಭಾವನೆಗಳ ಮೇಲೆ ಹೇಗೆ ಅಟ್ಯಾಕ್ ಮಾಡ್ತಾ ಇದೆ ಅಂತೇಳಿ ಎಂಡಿ ಸಮೀರ್ ಯೂಟ್ಯೂಬರ್ನನ್ನು ಬಳಸ್ಕೊಂಡು AI ಟೂಲ್ ಕಿಟ್ಗಳನ್ನು ಬಳಸ್ಕೊಂಡು ವಿಡಿಯೋಗಳನ್ನು ಮಾಡಿ ಒಂದು ಸಮುದಾಯವನ್ನು ಎತ್ತಿ ಕಟ್ಟುವಂತಹ ಪ್ರಯತ್ನ, ಜೊತೆಗೆ ಧರ್ಮಸ್ಥಳದ ವಿರುದ್ಧ ಹೋರಾಟಕ್ಕೆ ಬನ್ನಿ ಅನ್ನುವಂತಹ ಕರೆಯನ್ನು ಕೊಡ್ತಾರಲ್ಲ, ಅದೆಲ್ಲ ಪ್ರಚೋದನಕಾರಿ ಹೇಳಿಕೆ ಕೊಡಬಾರ್ದು. ಸಮೀರ್ ಅಲ್ಲಿ ಇನ್ನೊಬ್ಬರೇ ಅಲ್ಲಿ ಇವರೆಲ್ಲ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ ಅಂತ ನಮ್ಮ ಅನಿಸಿಕೆ. ಅದರಿಂದ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಸಮುದಾಯನೂ ಒಗ್ಗೂಡಿಸ್ಕೊಂಡು ಹೋಗೋ ಅಂಥ ಕೆಲಸಕ್ಕೆ ನಾವು ಮುಂದೆ ಆಗಿರಬೇಕು. ಇವೆಲ್ಲ ಕೆಟ್ಟ ಕೆಲಸಕ್ಕೆ ಹೋಗಬಾರ್ದು ಅಂತ. ತಾವು ಒಬ್ಬರು ಇಸ್ಲಾಂ ಧರ್ಮದವರು ಆಗಿದ್ರು ಕೂಡ ಹಿಂದೂ ಧರ್ಮದ ಬಗ್ಗಿನ ನಂಬಿಕೆ ಶ್ರದ್ಧೆ, ಧರ್ಮಸ್ಥಳದ ಮೇಲೆ ಇಟ್ಟಿರುವಂಥ ಗೌರವ ಮತ್ತು ನಿಮಗಿರುವಂಥ ನಂಬಿಕೆ, ಸಹಜವಾಗಿ ಇದನ್ನು ಬೇರೆದೇ ಲೇಪನವನ್ನು ಹಚ್ಚುತ್ತಾ ಇದ್ದಾರೆ ಅಂತ ಹೇಳಿ ನೋಡಿ. ಸಮೀರ್ ಒಂದು ವಿಡಿಯೋನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಆಗಿದೆ, ನಿಮ್ಮ ರಕ್ತ ಕುದೀತಾ ಇಲ್ವಾ ಅಂತೇಳಿ ಪ್ರಚೋದನೆಯನ್ನು ಮಾಡ್ತಾ ಇದ್ದ. ಏನು ಹೇಳ್ತೀರಿ ಇಂತಹ ಒಂದು ಪ್ರಚೋದನಕಾರಿ ಸ್ಟೇಟ್ಮೆಂಟನ್ನು ಕೊಡುವಂಥವ್ರಿಗೆ? ನಾವು ಕುರಾನ್ ನಂಬಿ ಬಂದಿರೋದು ಮುಸ್ಲಿಮ್ಸು. ಆದರೆ ಎಲ್ಲ ಧರ್ಮ ಎಲ್ಲ ದೇವ್ರಿಗೂ ಗೌರವ ಕೊಡೋ ಅಂಥದ್ದು ನಮ್ಮ ಪದ್ಧತಿ. ನಮ್ಮ ಮೊಹಮ್ಮದ್ ಪೈಗಂಬರ್ ಕೂಡ ಎಲ್ಲ ಧರ್ಮಕ್ಕೂ ಗೌರವ ಕೊಡಿ ಅಂತಲೇ ಹೇಳಿರೋದು. ಸಮೀರ್ ಆಗಲಿ ಇನ್ನೊಬ್ಬರಾಗಲಿ ಇಂಥ ಪ್ರಚೋದನಕಾರಿಕೆ ಹೇಳಿಕೆ ಕೊಡಬಾರ್ದು. ಮುಂದೆ ಅವ್ರು ಮುಂದೆ ತಿದ್ಕೋಬೇಕು. ತಿದ್ಕೊಂಡು ಅವ್ರ ನಡವಳಿಕೆ ಒಳ್ಳೇದಾಗಿ ನಡೆಸ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಸರ್ಕಾರ ಇದೆ, ತನಿಖೆ ಮಾಡ್ತಾರೆ, ಒಳಕ್ಕೆ ಹಾಕ್ತಾರೆ, ನ್ಯಾಯ ಸಿಗಲಿ ಬಿಡಿ. ಈಗ ನೋಡಿ ಸರ್, ಈಗ ಒಂದೊಂದೇ ಸತ್ಯಗಳು ಹೊರ ಬರ್ತಾ ಇದೆ. ಈ ಬುರುಡೆ ಗ್ಯಾಂಗ್ ಹೇಗೆ ಪ್ಲಾನನ್ನು ಮಾಡಿತ್ತು, ಅದರಲ್ಲಿ ಯಾರೆಲ್ಲ ಇದ್ದರು, ಯಾರು ಯಾವ ಪಾತ್ರಗಳನ್ನು ನಿರ್ವಹಿಸಿದ್ರು ಅನ್ನೋದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಅದು ತನಿಖೆ ನಡೀತಾ ಇದೆ. ಅದರಿಂದ ನಾವು ಪೂರ್ತಿ ಮಾಹಿತಿ ಹೇಳೋಕ್ಕಾಗೋದಿಲ್ಲ. ತನಿಖೆ ಹೊರಗೆ ಬರಲಿ, ಆಮೇಲೆ ಇನ್ನೊಂದಪ್ಪ ಧರ್ಮಸ್ಥಳಕ್ಕೆ ಬಂದು ಇನ್ನೊಂದಪ್ಪ ಅದ್ರ ಬಗ್ಗೆ ಮಾತಾಡ್ತೀನಿ. ಸರ್, ಸಹಜವಾಗಿ ಈಗ ಇಸ್ಲಾಂ ಧರ್ಮದವರು ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ ನನ್ನ ಪ್ರಶ್ನೆ. ಈಗ ಸುಮಾರು ಈಗ ನಿಮ್ಮ ಸಮುದಾಯದಲ್ಲೇ ಯಾಕೆ ಅಲ್ಲಿಗೆ ಹೋದ್ರಿ, ಯಾಕೆ ಅವ್ರ ಪರವಾಗಿ ನಿಂತ್ರಿ ಅನ್ನುವಂಥದ್ದು ಎಲ್ಲ ಕಮೆಂಟ್ ಸೆಕ್ಷನ್ಗಳಲ್ಲಿ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ಅವರೇ ನಿಜವಾಗಿರುವಂಥ ಒಂದು ರೀತಿಯಲ್ಲಿ ಅಪಪ್ರಚಾರ ಮಾಡುವಂಥವ್ರು. ಅವ್ರಿಗೆ ಏನು ಹೇಳ್ತೀವಿ ಅಂದರೆ ಎಲ್ಲರ ಮೈಲೂ ಒಂದೇ ರಕ್ತ.
ಮುಸ್ಲಿಂ ಪಕಾತಾ ಬಿರಿಯಾನಿ, ಹಿಂದೂ ಬನಾತಾ ಚಿತ್ರಾನ್ನ. ಆದರೆ ಹೆಸರು ಬೇರೆ ಬೇರೆ ಎರಡರದು, ಇಬ್ಬರು ಅಕ್ಕಿನೂ ಒಂದೇ. ಅದು ತಿಳ್ಕೊಬೇಕು ಅವರು. ಅದು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನೋಡಿ, ಒಂದು ಬೇರೆದೇ ಸಮುದಾಯದ ವ್ಯಕ್ತಿ ಆಗಿದ್ರೂ ಕೂಡ ಹಿಂದೂ ಧರ್ಮ ಶ್ರದ್ಧಾ ಕೇಂದ್ರದ ಮೇಲಿನ ನಂಬಿಕೆ, ಸೊ ಇಲ್ಲಿನ ಆಚಾರ ವಿಚಾರಗಳ ಬಗ್ಗೆ, ಜೊತೆಗೆ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ಸುಮಾರು ವರ್ಷಗಳಿಂದ ಕೂಡ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಸೊ ಎಲ್ಲರಂತೆ ಊಟದ ವ್ಯವಸ್ಥೆಗೆ ಅಂದರೆ ಊಟದ ಪಂಕ್ತಿಗೆ ಹೋಗ್ತಾರೆ, ಎಲ್ಲರ ಜೊತೆ ಊಟವನ್ನು ಸೇವಿಸ್ತಾರೆ. ಆದರೆ ಇದನ್ನು ರಾಜಕೀಯದ ಲೇಪನವನ್ನು ಹಚ್ಚಿ ಎಲ್ಲೋ ಒಂದು ಕಡೆ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಧರ್ಮದ ಲೇಪನವನ್ನು ಹಚ್ಚಿ ಜನರನ್ನು ಪ್ರಚೋದನೆಯನ್ನು ಮಾಡುವಂತಹ ವ್ಯವಸ್ಥಿತ ಪಿತೂರಿ ಗ್ಯಾಂಗ್ನ ವಿರುದ್ಧ ಈಗ ಅಸಮಾಧಾನ, ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ರು. ವಿಡಿಯೋ ಜರ್ನಲಿಸ್ಟ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಧರ್ಮಸ್ಥಳ.